हूँ शिवानी और आप देख रहे हैं बीजापुर एक्सप्रेस। चलते हैं खबरों की ओर। ನಾವೀಗಾಗಲೇ ಹೇಳಿದ್ದೇವೆ, ಯಾರು ಹಿಂದೂ ಧರ್ಮವನ್ನ ಒಪ್ತಾರ, ಯಾರು ಸನಾತನ ಧರ್ಮದಲ್ಲಿರುವಂತವ್ರು ಯಾರೇ ಇರ್ಲಿ, ಒಬ್ಬ ಸಾಮಾನ್ಯ ದಲಿತ ಮಹಿಳೆ ಅಧಿಕಾರಿ. ಆದ್ರೆ ಇಸ್ಲಾಂದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿಯೂ ಮುಸ್ಲಿಮೇತರ ಯಾವುದೇ ಧರ್ಮಗಳನ್ನ ಅವರು ಒಪ್ಪುವುದಿಲ್ಲ. ಈಗಾಗಲೇ ಕನ್ನಡ ಬಾವುಟ ಬಗ್ಗೆ ಅಪಮಾನ ಮಾಡಿದಂಥವ್ರು, ಅರಿಶಿಣ ಕುಂಕುಮ ಅಂತ ಹೇಳದಂಥವ್ರು, ಈಗಾಗಲೇ ನಮ್ಮ ಕನ್ನಡ ಏನು ನಮ್ಮ ಮಾಧ್ಯದಳ ಭುವನೇಶ್ವರಿ ಅವ್ರ ಬಗ್ಗೆ ಅಪಮಾನ ರೀತಿಯಲ್ಲಿ ಮಾತಾಡಿದಂತ ಈ ಚಾಮುಂಡಿ ತಾಯಿಯ ಒಂದು ಪೂಜೆ ಮಾಡೋದಾಗ್ಲಿ, ಅಕ್ಷತೆ ಹಾಕೋದಾಗ್ಲಿ, ಹೂ ಹಾಕೋದಾಗ್ಲಿ ಅವ್ರ ನೈತಿಕ ಹಾಕಿಲ್ಲ. ನಾವೆಲ್ಲ ಮೂರ್ತಿ ಪೂಜಕರು, ನಮ್ಮ ಮೂರ್ತಿ ಪೂಜೆಯನ್ನ ವಿರೋಧಿಸಿದವರು, ನಮ್ಮ ಭುವನೇಶ್ವರಿಗೆ ಅಪಮಾನ ಮಾಡಿದವರು, ಅವ್ರ ಕನ್ನಡಿಗರು ಅಲ್ಲ, ಅವರು ನಮ್ಮ ಧರ್ಮಕ್ಕೆ ಸಂಬಂಧ ಇಲ್ಲ. ಹಿಂದೂ ಧರ್ಮದ ಯಾವುದೇ ಮಹಿಳೆ ಮಾಡ್ಲಿಕ್ಕೆ ಅಧಿಕಾರ ಇದೆ. ಆದ್ರೆ ಅವ್ರಿಗೇನಾದ್ರು ಇಸ್ಲಾಂ ಬಗ್ಗೆ ಗೌರವ ಇದ್ರೆ ಅವ್ರಾಗೆ ಬಿಟ್ಟು ಕೊಡ್ಬೇಕು, ಇಲ್ಲಾಂದ್ರೆ ಅವ್ರು ಒಪ್ಪಬೇಕು. ನಾನು ಚಾಮುಂಡಿ ತಾಯಿಯನ್ನ ಇವತ್ತು ಒಪ್ಕೋತೀನಿ, ಹಿಂದೂ ಧರ್ಮವನ್ನು ಗೌರವಿಸ್ತೀನಿ, ಮೂರ್ತಿ ಪೂಜೆಯನ್ನ ಗೌರವಿಸ್ತೀನಿ ಅಂತ ಹೇಳಿ ಅವರು ಮೊದಲು ಹೇಳ್ಬೇಕು. ಇಲ್ಲಾಂದ್ರೆ ಆ ತಾಯಿಗ ಇದಕ್ಕೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಬಾರ್ದು. ಇದು ಹಿಂದೂ ಧರ್ಮದ ಕಾರ್ಯಕ್ರಮ. ನೀವು ಕವಿಗೋಷ್ಠಿ, ಸಾಹಿತ್ಯ ಏನೋ ಬೇಕಾದ್ರೂ ಉದ್ಘಾಟನೆ ಮಾಡಿ, ಆದ್ರೆ ಇದು ಶುದ್ಧವಾಗಿ ಹಿಂದೂ ಇರುವಂತವ್ರೆ ಅಷ್ಟಕ್ಕೆ ಇದು ಸೀಮಿತ ಇರೋದ್ರಿಂದ ಸರ್ಕಾರ ಉದ್ದೇಶಪೂರ್ವಕವಾಗಿ, ಸಿದ್ದರಾಮಯ್ಯ ಸರ್ಕಾರ ಹಿಂದೂ ದೇವತೆಗಳನ್ನ, ಹಿಂದೂ ಧರ್ಮದ ಪವಿತ್ರ ಸ್ಥಾನಗಳನ್ನ ಅಪವಿತ್ರ ಮಾಡಬೇಕು, ಅಪಮಾನ ಮಾಡ್ಬೇಕಂತೇಳಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ನಿರ್ದೇಶನದ ಮೇರೆಗೆ ಇಂಥ ಕೆಟ್ಟ ನಿರ್ಣಯಗಳನ್ನು ಮಾಡ್ತಾ ಇದ್ದಾರೆ. ಚಾಮುಂಡಿ ತಾಯಿಗೆ ಯಾರಾದರೂ ಅಪಮಾನ ಮಾಡಿದ್ರೆ ಅವ್ರ ಮುಂದೆ ಎಂದೂ ಅವ್ರಿಗೆ ಒಳ್ಳೇದಾಗೋದಿಲ್ಲ.